ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಲೂರಿನ ಜನಪ್ರಿಯ ಸಮಾಜ ಸೇವಕ ಡಾಕ್ಟರ್ ಕಿರಣ್ ಸೋಮಣ್ಣನವರು ಜನರ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ. ಇಂದಿನ ಸಮಾಜದಲ್ಲಿ ಸಾಕಷ್ಟು ಶ್ರೀಮಂತರು, ಉದ್ಯೋಗಿಗಳು ಇದ್ದರೂ ಸಮಾಜ ಸೇವೆಯ ಮನೋಭಾವ ಹೊಂದಿರುವವರು ವಿರಳ. ಡಾಕ್ಟರ್ ಕಿರಣ್ ಸೋಮಣ್ಣನವರು ತಮ್ಮ ಆದಾಯದ ಒಂದು ಭಾಗವನ್ನು ಬಡವರ ಸೇವೆಗೆ ಮೀಸಲಿರಿಸಿದ್ದಾರೆ. ನಿರ್ಗತಿಕರು, ಬಡವರು ಹಾಗೂ ಸಂಕಷ್ಟದಲ್ಲಿರುವ ಜನರಿಗೆ ನಿರಂತರವಾಗಿ ನೆರವಾಗುತ್ತಿದ್ದಾರೆ. ಅವರ ಸೇವೆ ಕೋಲಾರ ಜಿಲ್ಲೆ ಮತ್ತು ಮಾಲೂರು ತಾಲೂಕಿಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅವರು ಮಾನವೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಸೇವಾ ಕಾರ್ಯಗಳು ಜನ ಮೆಚ್ಚುಗೆ ಗಳಿಸಿವೆ. ಅವರ ವಿಡಿಯೋಗಳನ್ನು ನೋಡಿ ಬೆಳಗಾವಿ ಜಿಲ್ಲೆಯ ವರದಿಗಾರ ಮಹದೇವಪ್ಪರವರು ಪ್ರೇರೇಪಿತರಾಗಿದ್ದರು. ಕಳೆದ 1 ವರ್ಷದಿಂದ ಅವರನ್ನು ಭೇಟಿ ಮಾಡಿ ಸಂದರ್ಶನ ಮಾಡುವ ಆಸೆ ಹೊಂದಿದ್ರು. ರಾಷ್ಟ್ರಧ್ವನಿ ವಾಹಿನಿಯ ಮೂಲಕ ಸಂದರ್ಶನ ನಡೆಸಿದ ವೇಳೆ ಅವರ ಸರಳತೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅವರಲ್ಲಿರುವ ಪ್ರೀತಿ, ಕಾಳಜಿ ಹಾಗೂ ಮಾತೃತ್ವದ ಮನೋಭಾವ ಎಲ್ಲರ ಗಮನ ಸೆಳೆಯಿತು. ಸೇವೆಯೇ ಜೀವನದ ಗುರಿ ಎಂಬ ಧ್ಯೇಯದೊಂದಿಗೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ವ್ಯಕ್ತಿತ್ವ ಮಾಲೂರು ತಾಲೂಕು ಹಾಗೂ ಕೋಲಾರ ಜಿಲ್ಲೆಯ ಹೆಮ್ಮೆ ಎಂದು ಬಣ್ಣಿಸಲಾಗಿದೆ. ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ, ಕುಟುಂಬಕ್ಕೆ ಇನ್ನಷ್ಟು ಆರೋಗ್ಯ, ಆಯುಷ್ಯ ಮತ್ತು ಶಕ್ತಿ ನೀಡಲಿ ಎಂದು ಹಾರೈಸಲಾಯಿತು. ಈ ಮಾಹಿತಿಯನ್ನು ವರದಿಗಾರ ಮಹದೇವಪ್ಪ, ಪುಷ್ಪಾ ಮೇಡಂ ಹಾಗೂ ರಮ್ಯಾ ಮೇಡಂ ತಿಳಿಸಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸಿ. ನಾನು ಮಾಡ್ತಕ್ಕಂಥ ಅಲ್ಪ ಸೇವೆನ ಗುರುತಿಸಿ ಬೆಳಗಾಂ ಜಿಲ್ಲೆಯಿಂದ ತಾವು ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಇವತ್ತಿನ ದಿವಸ ಈ ಸಮಾಜದಲ್ಲಿ ಪ್ರಭಾವ ಬೀರಿದೆ ಅನ್ನೋದು ಮೊದಲನೇದಾಗಿ ನನ್ನ ಒಂದು ಅಭಿಪ್ರಾಯ. ತುಂಬ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಜನಗಳಿಗೆ ತಲುಪ್ತಾ ಇದೆ ಅನ್ನೋದು ಒಂದು. ಆಮೇಲೆ ನೀವು ಹೇಳಿದಾಗೆ ಬಹುಶಃ ನಮಗೆ ಯಾಕೆ ಸೇವೆ ಮಾಡಬೇಕು ಅಥವಾ ಸೇವೆ ಮಾಡೋದ್ರಿಂದ ಏನು ನಮಗೆ ಸಿಗ್ತದೆ ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ನಮ್ಮ ಸೇವೆಯಿಂದ ಏನು ಸಿಗುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ನಮ್ಮ ತಾತನವ್ರ ಕಾಲದಿಂದನೂ ನಮಗೆ ಅದನ್ನೇ ಹೇಳ್ಕೊಡ್ತಾ ಬಂದಿದ್ದಾರೆ. ನಾವು ಊರಿಗೆ ಯಾವತ್ತೂ ಒಬ್ಬ ಮನುಷ್ಯ ಏನೇ ಇದ್ರೂ ಸಹ ಅವನು ಹುಟ್ಟಿರೋದೇನೆ ಮತ್ತೊಬ್ಬರಿಗೋಸ್ಕರ ಅಂತ. ಒಬ್ಬ ಮಾನವ ಹುಟ್ಟಿರೋದೇನೆ ಅಥವಾ ಯಾರೇ ಆಗಲಿ ಇನ್ನೊಬ್ಬರಿಗೋಸ್ಕರನೇ ಅದು ಹುಟ್ಟಿರೋದು. ಜನರ ಅಭಿಪ್ರಾಯ ಇದೆ. ಸಾಮಾಜಿಕ ಸೇವೆಗೂ ರಾಜಕೀಯಕ್ಕೂ ತಳಕಾಕೊಂಡು ನಾವು ಮಾಡ್ತಾ ಇದ್ದೀವಿ. ಸಾಮಾಜಿಕ ಸೇವೆ ಅದು ನಿರಂತರ, ಅದಕ್ಕೂ ಮತ್ತೆ ರಾಜಕೀಯಕ್ಕೂ ಯಾವುದೂ ಸಂಬಂಧ ಇಲ್ಲ. ನಾನು ಅಥವಾ ನಮ್ಮ ಕುಟುಂಬ ಮೊದಲಿಂದ ಸಹ ನಾವು ಕಾಂಗ್ರೆಸ್ ಪಕ್ಷದ ಕಟ್ಟುನಿಟ್ಟಿನ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಆ ಇದರಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸೇವೆಯನ್ನು ಗುರುತಿಸಿ ನನ್ನನ್ನು ಕರ್ನಾಟಕ ರಾಜ್ಯದ ವೈದ್ಯಕೀಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಭಾರತೀಯ ಯುವ ಕಾಂಗ್ರೆಸ್ನಲ್ಲಿ ವೈದ್ಯಕೀಯ ಘಟಕದ ರಾಜ್ಯಾಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟು ಪಕ್ಷದ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಸೊ ಆ ಕೆಲಸನ ನಾವು ಈಗ ಮಾಡ್ತಾ ಇದ್ದೀವಿ. ಮತ್ತು ಸರ್ ನಿಮ್ಮ ಹಾಗೇನು ಸರ್ ನಮ್ಮ ಮಂಡ್ಯ ಜಿಲ್ಲೆದ ನಿಖಿಲ್ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡಿ ನಮ್ಮ ತಾಲೂಕಿನ ಎಲ್ಲ ಪಂಚಾಯತಿಗಳಲ್ಲಿ, ಗ್ರಾಮಗಳಲ್ಲಿ ಟ್ರಸ್ಟಿಗೆ ಸದಸ್ಯರು ಇದ್ದಾರೆ. ಅದನ್ನು AKS ಟೀಮ್ ಅಂತ ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ತಂಡ ನಮ್ಮ ಜೊತೆಲಿ ನಾವು ಮಾಡ್ತಕ್ಕಂಥ ಸೇವೆಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಜೊತೆಗೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಯಾರೋ ಒಬ್ರಿಗೆ ಸೇರ್ತಕ್ಕಂಥದ್ದಲ್ಲ, ನನಗಂತ ಸೇರ್ತಕ್ಕಂಥದ್ದಲ್ಲ, ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನೀವು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನೀವೀಗ ಪ್ರಸ್ತಾಪ ಮಾಡಿದ್ದೀವಿ ಪ್ರತಿಭಾ ಪುರಸ್ಕಾರ ಮಾಡಬೇಕು, ಹಿಂದುಳಿದ ಸಮುದಾಯಗಳಿಗೆ ಮತ್ತು ಅವಕಾಶ ವಂಚಿತರಿಗೆ, ಶೋಷಿತ ಸಮುದಾಯಗಳಿಗೆ ಧ್ವನಿ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವೇನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ನೀವು ನಿಖಿಲ್ ವಿ ಶಂಕರ್ ಅವ್ರನ್ನ ಕರೆಸಬೇಕು ಅಂತ ಹೇಳ್ತಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಟ್ರಸ್ಟ್ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಈ 3 ಕ್ಷೇತ್ರದಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಮಾಲೂರಿನಲ್ಲಿ ನಾವು 3 ವರ್ಷದಿಂದ PUC ಮತ್ತು 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ 100 ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಈ ಕಾರ್ಯ ನಾವೇನು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಮುಂದಿನ ತಲೆಮಾರು ಬದಲಾಗಬೇಕು ಅಥವಾ ಮುಂದಿನ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಒಂದು ಗುರುತುವಾರವಾದಂತಹ ಬದಲಾವಣೆ ನೋಡಬೇಕು ಅಂತಂದರೆ ಮೊದಲನೇದಾಗಿ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದಾಗ ಮಾತ್ರ ನಾವು ಒಂದು ಬದಲಾವಣೆನ ಆ ಕುಟುಂಬದಲ್ಲಿ, ಆ ಕುಟುಂಬದ ಸದಸ್ಯರಲ್ಲಿ ಆರ್ಥಿಕವಾಗಲಿ, ಆರೋಗ್ಯವಾಗಲಿ, ಸಾಮಾಜಿಕವಾಗಲಿ ಅಥವಾ ರಾಜಕೀಯವಾಗಲಿ ಈ ಬದಲಾವಣೆಗಳು ಬರಬೇಕು ಅಂತಂದರೆ ಆ ಕುಟುಂಬದ ಮಕ್ಕಳಿಗೆ ಮತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು.
ಅದು ಶಿಕ್ಷಣ ಅಂತಂದರೆ ನಾರ್ಮಲ್ ಶಿಕ್ಷಣ ಅನ್ನೋದಕ್ಕಿಂತ ಮೌಲ್ಯವರ್ಧಿತ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದವರೆಗೂ ಆ ಕುಟುಂಬಗಳು ಹೋದಾಗ ಖಂಡಿತ ಆ ಕುಟುಂಬಗಳಲ್ಲಿ ಬದಲಾವಣೆ ತರ್ಬೋದು ಅನ್ನೋ ಒಂದು ಶ್ರೇಯೋಭಿಲಾಷೆಯಿಂದ ನಾವು ನಮ್ಮ ಟ್ರಸ್ಟ್ನಲ್ಲಿ ಈ ಕೆಲಸ ಮಾಡ್ತಾ ಬರ್ತೀವಿ. ಸರ್ ನಿಜವಾಗ್ಲೂ ಸರ್ ನಿಮ್ಮ ಒಂದು ವಿಚಾರ, ನಿಮ್ಮ ತಲಾಂತರ ನಡ್ಕೊಂಡು ಬಂದಂಥ ನಿಮ್ಮ ಪದ್ಧತಿ ನಮಗೆ ತುಂಬ ಹಿಡಿಸಿ ನಮ್ಮ ರಾಷ್ಟ್ರದಲ್ಲಿ ನ್ಯೂಸ್ ಚಾನಲ್ ನಿಮ್ಮ ಕೆಲಸದೊಳಗೆ ನಮಗೆ ಅವಕಾಶ ಮಾಡಿ ಒಂದು ರೀತಿ ನಮಗೆ ಸಮಯ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ರಾಷ್ಟ್ರದಲ್ಲಿ ನ್ಯೂಸ್ ಚಾನಲಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಸದಾಕಾಲ ಸರ್ ನಿಮಗೆ ಸಹಾಯ ಮಾಡುವಂಥ ಶಕ್ತಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ದೇವರು ಕಲ್ಪಿಸಲಿ. ಸದಾಕಾಲ ಜನರ ಸೇವೆಯಲ್ಲಿ ಇರಲಿ. ಆ ಶಕ್ತಿ ನಿಮಗೆ ದೇವ್ರು ಕೊಡಲಿ. ಈ ರಾಜ್ಯದೊಳಗಲ್ಲ, ಇವತ್ತು ನಮ್ಮ ಈ ಜಿಲ್ಲೆ ಅಷ್ಟೇ ಅಲ್ಲ ಸರ್, ಈ ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಜ್ಯ ಅಥವಾ ದೇಶದಲ್ಲಿ ಒಂದು ಜನರ ಸೇವೆ ಮಾಡುವಂಥ ಒಬ್ಬ ದಾನ ಚಿಂತಾಮಣಿ ಅಂತ ಹೇಳ್ತಾರೆ ಒಂದು ಬಿರುದನ್ನು